ಎಲ್ರಿಗೂ ನಮಸ್ಕಾರ. ವಿಶೇಷವಾದ ಕ್ವಿಜ್ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಬಹಳ ಸರಳವಾದ ಆದರೆ ಸ್ವಲ್ಪ ಕ್ಲಿಷ್ಟವಾದ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕನ್ನಡ ಭಾಷೆಗೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ, ಯಾರ್ಯಾರಿಗೆ ಬಂದಿವೆ, ಕ್ರಮಬದ್ಧವಾಗಿ ಅಷ್ಟೂ ಜನರ ಹೆಸರನ್ನು ಹೇಳಬೇಕು. ಯಾರು ಹೇಳ್ತೀರಿ? ಬನ್ನಿ ಸರ್, ಬನ್ನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಉದಯ್ ಕುಮಾರ್ ಅಂತ. KSRTC ಘಟಕ 4ರಲ್ಲಿ ಸಿಸ್ಟಮ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಉತ್ತರ ಮೊದಲು ಯಾರಿಗೆ ಬಂದದ್ದು? ಕುವೆಂಪು ಅವರಿಗೆ ಉತ್ತರ ಸರಿಯಾಗಿದೆ. ಎರಡನೇದು ದರಾ ಬೇಂದ್ರೆ ಉತ್ತರ ಸರಿಯಾಗಿದೆ. ಶಿವರಾಮ ಕಾರಂತರು ಸರಿಯಾಗಿದೆ. ಮೂರು ಉತ್ತರ ಸರಿಯಾಯಿತು. ನಾಲ್ಕನೇದು ಚಂದ್ರಶೇಖರ್ ಕಂಬಾರ. ಅಲ್ಲ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಅದಾದ ಮೇಲೆ ವಿನಾಯಕ ಕೃಷ್ಣ ಗೋಕಾಕ್ ಸರಿಯಾಗಿದೆ. 5 ಸರಿ ಉತ್ತರ ಕೊಟ್ಟಿದ್ದೀರಿ. ಇನ್ನು ಎಷ್ಟು ಉತ್ತರ ಬಾಕಿ ಇದೆ ಅದಾದರೂ ಹೇಳಿ. ಇನ್ನು 3 ಇದೆ. ಚಿಂತೆ ಇಲ್ಲ, ಮತ್ತು ಯಾರನ್ನಾದರೂ ಕೇಳ್ತೇನೆ. 3 ಹೆಸರನ್ನು ಸಾಹಿತ್ಯ ಸನ್ನದಿ ಉಷಾ ನರಸಿಂಹನ್ ಬರೆದ ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಇನ್ನು 3 ಹೆಸರನ್ನು ತಪ್ಪಿಲ್ಲದ ಹಾಗೆ ಯಾರು ಹೇಳ್ತೀರಿ? ಬನ್ನಿಮ್ಮ. ನನ್ನ ಹೆಸರು ರೇಣುಕಾ ರಾಥೋಡ್. ನಾನು ತಾಂತ್ರಿಕ ಸಹಾಯಕಿಯಾಗಿದ್ದೀನಿ. ಫಸ್ಟ್ ಡಿಪೋ, ಕೇಂದ್ರೀಯ ವಿಭಾಗ ಫಸ್ಟ್ ಡಿಪೋಯಲ್ಲಿ. ನಾನು ಟೈರ್ ಸೆಕ್ಷನ್ನಲ್ಲಿ 5-6 ಗಾಡಿಗೆ ನಾನು ಜಾಕ್ ಹಾಕಿ ಟೈರ್ ಎಲ್ಲ ರೆಡಿ ಮಾಡಿ. ಒಬ್ಬ ಜಾಕ್ ಹಾಕಿ ತೆಗಿತೀರಾ ಟೈರನ್ನೆಲ್ಲ? ಓಕೆ. ಒಬ್ಬ ತುಂಬ ಸಂತೋಷ. ಈಗ 3 ಜನರ ಹೆಸರನ್ನು ತಿಳ್ಕೋಬೇಕಾಗಿದೆ. ಗಿರೀಶ್ ಕಾರ್ನಾಡ್ ಅಲ್ಲ, ಕ್ರಮಬದ್ಧವಾಗಿ ಅಂತ ಹೇಳಿದ್ವಿ. ಒಬ್ಬರಾದ್ಮೇಲೆ ಒಬ್ಬರು. ಯು ಆರ್ ಅನಂತಮೂರ್ತಿ. ಅವರಾದ್ಮೇಲೆ ಗಿರೀಶ್ ಕಾರ್ನಾಡ್. ಅವರಾದ್ಮೇಲೆ ಕಂಬಾರರು. 8 ಹೆಸರು ಸರಿಯಾಯಿತು. ಈಗ ಒಂದು ಸಲ 8 ಹೆಸರು ಹೇಳ್ಬಿಡ್ತೀರಾ? ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ. ಅಲ್ಲಮ್ಮ, ಎರಡನೇದು ದರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ಶಿವರಾಮ ಕಾರಂತರು, ಆಮೇಲೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ವಿನಾಯಕ ಕೃಷ್ಣ ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಕಂಬಾರರು. ಉತ್ತರ ಸರಿಯಾಗಿದೆ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಪುಸ್ತಕ ತಮಗೆ ಕೊಡ್ತಾ ಇದೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ತಮ್ಮ ಹೆಸರು ಮತ್ತು ಪರಿಚಯ ಮಾಡಿಕೊಡ್ಬೇಕು. ಸರ್ ನಮಸ್ತೆ, ನನ್ನ ಹೆಸರು ಕಾಂತರಾಜು ಅಂತ. ಇಲ್ಲಿ ಸಹಾಯಕ ಕಾರ್ಯ ಅಧೀಕ್ಷಕ ಅಂದರೆ ತಾಂತ್ರಿಕ ಮೇಲ್ವಿಚಾರಕ ಅಂತ ಕೆಲಸ ಮಾಡ್ತಾಯಿದ್ದೀನಿ ಸರ್. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಉತ್ತರದಲ್ಲಿರುವ ಜಿಲ್ಲೆ ಯಾವುದು, ಅತ್ಯಂತ ದಕ್ಷಿಣದಲ್ಲಿರುವ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಪುಸ್ತಕ ತಮಗೆ. ಅತ್ಯಂತ ಉತ್ತರದಲ್ಲಿರುವ ಜಿಲ್ಲೆ ಬೆಳಗಾವಿ, ಗದಗ. ಅಲ್ಲ, ಒಂದು ಜಿಲ್ಲೆ ಹೇಳಿ. ಅತ್ಯಂತ ತುದಿಯಲ್ಲಿ ಇರೋದು, ಟೋಪಿ ಥರ ಕೂತಿದೆ. ಗದಗ. ದಕ್ಷಿಣದಲ್ಲಿ ಚಾಮರಾಜನಗರ. ಉತ್ತರ ಸರಿಯಾಗಿದೆ. ಆದರೆ ತುದಿಯಲ್ಲಿ ಟೋಪಿ ಹಾಗೆ ಕೂತಿರೋದು ಬಿದರೆ ಅಥವಾ ಬೀದರ್. ಸುತ್ತಮುತ್ತ ಈ ಪುಸ್ತಕವನ್ನು ತಾವು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ನಮ್ಮ ಕಾರ್ಮಿಕರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಅವರ ಕೆಲಸದ ಸ್ವರೂಪವನ್ನು ತಿಳ್ಕೊಂಡು ಒಂದಷ್ಟು ಪ್ರಶ್ನೆ ಕೇಳಿ ಉತ್ತರವನ್ನು ಪಡೀತಾ ಪುಸ್ತಕವನ್ನು ಕೊಡೋಣ.
ಬನ್ನಿ. ನಮಸ್ತೆ, ನನ್ನ ಹೆಸರು ನಳಿನಾ ಅಂತ. ನಳಿನಾ, ಏನು ಕೆಲಸ ಮಾಡ್ತಾ ಇದ್ದೀರಿ? ನಾವಿಲ್ಲಿ ಕುಶಲಕರ್ಮಿ ಕೆಲಸ ಮಾಡ್ತಿದ್ದೀನಿ, ಮೆಕ್ಯಾನಿಕ್ ಆಗಿ. ಮೆಕ್ಯಾನಿಕ್ ಆಗಿ. ಸಾಮಾನ್ಯವಾಗಿ ಯಾವ ರೀತಿಯ ಕೆಲಸ ಇರುತ್ತೆ ನಿಮ್ಮದು? ಸರ್, ಇಲ್ಲಿ ನಂದು ಆಯಿಲ್ ಸರ್ವಿಸ್ ಡಿಪಾರ್ಟ್ಮೆಂಟು. ಇಷ್ಟು ಕಿಲೋಮೀಟರ್ ರನ್ ಆದಮೇಲೆ ಕೆಲವೊಂದು ಆಯಿಲ್ನ ಚೇಂಜಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಆಯಿಲ್ಗಳನ್ನ ಹಾಕಿ ಫಿಲ್ಟ್ಗಳನ್ನ ಫಿಟ್ ಮಾಡಬೇಕಾಗುತ್ತೆ. ಆ ಕೆಲಸ ನಾವು ಮಾಡ್ತೀವಿ. ಆಯಿಲ್ ಚೇಂಜ್ ಮಾಡೋದು ಆಯಿಲ್ ಚೇಂಜ್ ನಿಮ್ಮ ಪ್ರಮುಖವಾದ ಕೆಲಸ. ಎಷ್ಟು ಕಿಲೋಮೀಟರ್ಗೆ ಒಂದ್ಸಲ ಆಯಿಲ್ ಚೇಂಜ್ ಮಾಡ್ತೀವಿ? ಕೆಲವೊಂದು ಡಿಪೆಂಡ್ ಅಪಾನ್ ಅದು ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕೆಲವೊಂದು 60,000ಕ್ಕೆ ಚೇಂಜ್ ಮಾಡ್ತೀವಿ, ಕೆಲವೊಂದು 80,000ಕ್ಕೆ ಚೇಂಜ್ ಮಾಡ್ತೀವಿ, ಕೆಲವೊಂದು 35,000ಕ್ಕೆ ಚೇಂಜ್ ಮಾಡ್ತೀವಿ. ಹಾಂ ಹಾಂ. ಎಷ್ಟು ಲೀಟರ್ ಆಯಿಲ್ ಒಂದ್ಸಲ ಬದಲಾವಣೆ ಮಾಡ್ತೀವಿ? ಸರ್, ಇಂಜಿನ್ ಆಯಿಲ್ ಬಂದು 40 ಲೀಟ್ರ್ ಆಗುತ್ತೆ ಕೆಲವೊಂದು ಗಾಡಿಗೆ, ಕೆಲವೊಂದು ಗಾಡಿಗೆ 33 ಲೀಟ್ರ್ ಆಗುತ್ತೆ. ಈಗ ಉಪಯೋಗಿಸಿ ಆದಂತಹ ಎಣ್ಣೆ ಏನಿದೆ, ತೈಲ ಏನಿದೆ, ಅದರ ವಿಲೇವಾರಿ ಹೇಗೆ ಮಾಡ್ತೀವಿ? ವಿಲೇವಾರಿ ಅಂದರೆ ಡಿಸ್ಪೋಸ್ ಮಾಡೋದು. ಹಾಂ, ಹೇಗೆ ಸರ್? ಕ್ಯಾನಿಗಳಿಗೆ ತುಂಬಿ ಅದನ್ನು ನಾವು ವರ್ಕ್ಶಾಪ್ಗೆ ಕಳಿಸ್ತೀವಿ ಸರ್. ಹಾಂ, ಅಲ್ಲಿಂದ ಅವ್ರ ಪ್ರೋಸೆಸ್ ಏನಿದೆಯೋ ಅದನ್ನು ನೋಡ್ಕೋತಾರೆ ಅವರಲ್ಲಿ. ಅದು ಅವ್ರ ಜವಾಬ್ದಾರಿ. ನೀವು ಅದಕ್ಕೆ ಇಲ್ಲ ತಲೆ ಹಾಕೋದಿಲ್ಲ? ಇಲ್ಲ. ಒಂದು ಪ್ರಶ್ನೆ ಕೇಳ್ತೇನೆ, ಆಗಬಹುದಾ? ಕೇಳಿ ಸರ್, ಗೊತ್ತಿದ್ರೆ ಹೇಳ್ತೀನಿ. ಕರ್ನಾಟಕವನ್ನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ವಿಭಜಿಸೋದು ಉಂಟು. ನಾವಾಗೆ ಮಾಡಿಕೊಂಡಿರೋ ಒಂದು ವ್ಯವಸ್ಥೆ. ಈ ವಿಭಜನೆಗೆ ಒಂದು ಗುರುತು ಬೇಕಲ್ಲ. ಒಂದು ನದಿಯನ್ನು ಗುರುತಾಗಿ ನಾವು ಸ್ವೀಕರಿಸಿದ್ದೇವೆ. ಆ ನದಿ ಯಾವುದು ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ಕೊಡ್ತೇನೆ. ತುಂಗಭದ್ರಾ ನದಿ, ಕಾವೇರಿ ನದಿ. ತುಂಗಭದ್ರಾ ನದಿ ಸರ್. ತುಂಗಭದ್ರಾ ನದಿ. ಯಾಕೆ ತುಂಗಭದ್ರಾ ನದಿ? ಸರ್, ಅದು ಹತ್ತಿರ ರಾಯಚೂರು ಹತ್ರ ಬರುತ್ತೆ, ಹಾಗಾಗಿ ಕರ್ನಾಟಕದ ಮಧ್ಯಭಾಗದಲ್ಲಿ ಹರಿಯುತ್ತೆ. ಕಾವೇರಿ ಪೂರ್ತಿ ದಕ್ಷಿಣದಲ್ಲಿ ಬರುತ್ತೆ. ಉತ್ತರ ಸರಿಯಾಗಿದೆ. ನೊಬೆಲ್ ವಿಜೇತ ನವತಾರೆಯರು ಎನ್ನುವ ಅಂಬಿಕಾರಾವ್ ಬರೆದಂಥ ಪುಸ್ತಕ ತಮ್ಮ ಕೊಟ್ಟಿದ್ದೇವೆ. ಬಹಳ ಸಂತೋಷ. ಶುಭವಾಗಲಿ. ನಮಸ್ಕಾರ. ತಮ್ಮ ಹೆಸರು ಮತ್ತು ಪರಿಚಯ? ನನ್ನ ಹೆಸರು ಶಿವಾನಂದ್ ಅಂತೇಳಿ, ನಾನು ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡ್ತೀನಿ. ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ? ಸರ್, ನಾವು ಸುಮಾರು ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. 15 ವರ್ಷದಿಂದ. ಹೌದು ಸರ್. ಈಗ ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಸುರಕ್ಷತೆ ಬಹಳ ಮುಖ್ಯ. ಹೌದು ಸರ್. ನಿಮ್ಮ ಸುರಕ್ಷತೆಗಾಗಿ ಯಾವ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ? ಸರ್, ನಮಗೆ ಹ್ಯಾಂಡ್ ಗ್ಲೌಸ್ ಕೊಟ್ಟಿದ್ದಾರೆ. ಹಾಂ ಹಾಂ. ಆಮೇಲೆ ಹೆಲ್ಮೆಟ್ ಕೊಡ್ತಾರೆ. ಹೆಲ್ಮೆಟ್ ಕೊಡ್ತಾರೆ. ಹೌದು ಸರ್. ಹಾಂ. ಯಾವ ರೀತಿಯ ಹೆಲ್ಮೆಟ್ ಇದು? ಸರ್, ಸೇಫ್ಟಿ ಪರ್ಪಸ್ ಸರ್. ಸೇಫ್ಟಿ ಪರ್ಪಸ್ಗೆ ಕೊಟ್ಟಿದ್ದಾರೆ. ಹೌದು ಸರ್. ತಲೆ ಮೇಲೆ ಬೀಳೋ ಸಾಧ್ಯತೆ ಉಂಟಾ ಏನಾದರೂ ವಸ್ತುಗಳು ನೀವು ಕೆಲಸ ಮಾಡುವಾಗ? ಇಲ್ಲ ಸರ್, ಹಂಗೇನಿಲ್ಲ. ಆ ಥರದ್ದೇನಿಲ್ಲ. ಆದರೂ ಸಹ ನಿಮ್ಮ ರಕ್ಷಣೆಗೆ ನೀವು ಹಾಕೋತೀರಿ. ಹಾಂ. ಇದಲ್ಲದೆ ಬೇರೆ ಏನಾದರೂ ಉಂಟಾ? ಇದರಲ್ಲೇ ಬೇರೆ ಮತ್ತೇನಿಲ್ಲ ಸರ್. ಸುರಕ್ಷತಾ ಬೂಟುಗಳನ್ನು ಕೊಡ್ತೇವೆ, ಸೇಫ್ಟಿ ಶೂ ಕೊಡ್ತೇವೆ. ಸೇಫ್ಟಿ ಶೂ ಕೊಡ್ತಾರೆ, ಅದನ್ನು ಹಾಕೋತೀರಾ? ಹಾಕೋತೀವಿ ಸರ್. ಯಾಕಂದರೆ ಆಡಳಿತ ವರ್ಗದವರು ಕೊಡ್ತಾರೆ. ಹೌದು ಸರ್. ಆದರೆ ಕಾರ್ಮಿಕರಿಗೆ ಕೆಲವು ಸಲ ಅತಿಯಾದ ಆತ್ಮವಿಶ್ವಾಸ, ನನಗೇನಾಗುತ್ತೆ ಬಿಡು, ಏನೂ ಆಗಲ್ಲ. ಆ ಥರ ಏನಿಲ್ಲ ಸರ್. ಕಂಪಲ್ಸರಿ ಹಾಕೊಳ್ಳಿ, ಕಂಪಲ್ಸರಿ ಹಾಕೊಂತೀವಿ ಸರ್. ಇದು ನಮ್ಮ ಧರ್ಮ. ಹೌದು ಸರ್. ಕೆಲಸ ಮಾಡಬೇಕಾದ್ರೆ ಹೀಗೇ ಮಾಡಬೇಕು ಅಂತ ಅನುಭವದ ಆಧಾರದ ಮೇಲೆ ಸಂಬಂಧಪಟ್ಟಂಥ ತಜ್ಞರು ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಅವರು ನೀಡಿದಂತಹ ಮಾರ್ಗದರ್ಶನವನ್ನು ಕರಾರುವಾಕ್ಕಾಗಿ ಪಾಲಿಸಬೇಕು. ಹೌದು ಸರ್. ದಿನಕ್ಕೆ ಎಷ್ಟು ಸಲ ಸ್ನಾನ ಮಾಡ್ತೀವಿ? ದಿನಕ್ಕೆ 1 ಸಲದಿಂದ 2 ಸಲ ಮಾಡ್ತೀವಿ ಸರ್. 2 ಸಲ ಮಾಡಲೇಬೇಕು, ಚೌಕಾಸಿ ಮಾಡಬೇಡಿ. ಯಾಕಂದ್ರೆ ಬೆಳಿಗ್ಗೆ ಮಾಡ್ಕೊಂಡ್ಬರ್ತೀವಿ, ಮತ್ತೆ ಹೋದ್ಮೇಲೆ ಸಾಯಂಕಾಲ ಮತ್ತೆ ಒಂದು ಸರಿ ಮಾಡ್ತೀವಿ. ಬೆಳಿಗ್ಗೆ ಯಾಕೆ ಮಾಡಬೇಕು ಸ್ನಾನ? ಬೆಳಿಗ್ಗೆ ಮಾಮೂಲಿ ತಾಜಾ ಅನುಭವ ಆಗಬೇಕಲ್ವಾ? ಹೌದು ಸರ್. ಸಂಜೆ ಹೋಗಿ ಯಾಕೆ ಮಾಡಬೇಕು? ಫ್ರೆಶ್ ಅಪ್ ಆಗಲಿ ಅಂತ ಸರ್. ಕೆಲಸ ಮಾಡಿ ಕೆಲಸ ಮಾಡಿರ್ತೀವಿ. ಹ್ಞೂ ಸರ್. ಬೆವರು ಇರುತ್ತೆ, ಆ ಬೆವರಲ್ಲಿ ರಾಸಾಯನಿಕ ವಸ್ತುಗಳೆಲ್ಲ ಕರಗಿರುತ್ತೆ, ಧೂಳಿರುತ್ತೆ ಅಲ್ವಾ? ಹೌದು ಸರ್. ಆಮೇಲೆ ಈ ಬಟ್ಟೆ ಸರ್, ಯೂನಿಫಾರ್ಮ್ ಯಾವಾಗ ಬದಲಾಯಿಸ್ತೀವಿ? ಯೂನಿಫಾರ್ಮ್ 3 ದಿನಕ್ಕೊಮ್ಮೆ ಬದಲಾಯಿಸಿ ಸರ್. ವಾಶ್ ಮಾಡ್ತೀವಿ ಸರ್. 2 ದಿನ ನಾವೇ ಮಾಡ್ತೀವಿ ಸರ್. ಹಾಂ ಹಾಂ. ನಾವೇ ಮಾಡ್ತೀವಿ. ಪ್ರತಿದಿನ ಬದಲಾಯಿಸೋಕೆ ಸಾಧ್ಯ ಇಲ್ವೇ? ಇಲ್ಲ ಸರ್, ಆಗಲ್ಲ. ಆಗಲ್ಲ ಸರ್. ಯಾಕಂದ್ರೆ ಒಂದ್ಸಲ ಕೆಲಸ ಮಾಡುವಾಗ ಇದ್ರ ಮೇಲೆ ಎಣ್ಣೆ, ತೈಲ, ಜಿಡ್ಡು ಎಲ್ಲ ಮೆತ್ಕೊಂಡಿರುತ್ತೆ. ಹೌದು ಸರ್. ಮತ್ತೆ ನಾಳೆ ಹಾಕೊಂಡ್ರೆ ಅದೇ ಮೆತ್ಕೊಳ್ಳುತ್ತೆ. ಹೌದು ಸರ್. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಾಡ್ತೀವಿ ಸರ್. ಹಾಂ, ದಿನಕ್ಕೊಮ್ಮೆ ಮಾಡಿದ್ರೆ ಒಳ್ಳೇದು ಸರ್. ಕೊನೆ ಪಕ್ಷ 3 ದಿನಕ್ಕೊಂದ್ಸಲ ಮಾಡ್ತಾ ಇದ್ದೀರಿ. ಹೌದು ಸರ್. ಬಹಳ ಸಂತೋಷ.
ಕೆಲಸ ಮಾಡುವ ಸ್ಥಳದಲ್ಲಿ ಯಾವ್ಯಾವ ರೀತಿಯ ಅಪಾಯಗಳನ್ನು ನಿರೀಕ್ಷೆ ಮಾಡ್ತೀವಿ? ಡ್ರೈವರ್ ಮಿಸ್ಟೇಕ್ ಆಗಿ ಸರ್ ಸ್ವಲ್ಪ ಬ್ರೇಕ್ ಡ್ರೈವರ್ ಮಿಸ್ಟೇಕ್ ಆಗಿರ್ತೈತೆ. ಮತ್ತು ಯಾವ ಥರ ಸರ್? ಈಗ ನಿಮಗೆ ತರಬೇತಿ ಕೊಡ್ತಾರಾ ಈ ಕೆಲಸಗಳೆಲ್ಲ ಮಾಡೋಕ್ಕೆ? ಹಾಂ ಸರ್, ಒಬ್ರಿಗೆ ಒಂದೊಂದು ಬ್ಯಾಚ್ ಇದೆ ಸರ್. ಹಾಂ ಹಾಂ. ಮೇಂಟೆನ್ಸೇ ಒಂದು ಬ್ಯಾಚು, ಇಂಜಿನ್ ಸೆಕ್ಷನು, ಆಮೇಲೆ KMPL ಸೆಕ್ಷನು, ಆಮೇಲೆ ಅಂಡರ್ ಚಾಸಿ ಮೇಸೆ, ಆಮೇಲೆ ಟೈರ್ ಸೆಕ್ಷನು, KMPL ಸೆಕ್ಷನು, ಸರ್ವಿಸ್ ಬ್ಯಾಚ್ ಅಂತ ಈ ಥರ ಮಾಡಿದ್ದಾರೆ ಸರ್. ನಿಮಗೆ ಒಂದೇ ವಿಭಾಗದಲ್ಲಿ ಕೆಲಸ ಮಾಡಕ್ಕೆ ಬಿಡ್ತಾರ ಅಥವಾ ಬದಲಾವಣೆ ಮಾಡ್ತಾರೆ? ಒಂದೇ ವಿಭಾಗ ಸರ್. ನಮಗೆ ಒಂದು 3 ಜನ ಕೊಟ್ಟಿದ್ದಾರೆ ಸರ್. ನಮ್ಮ ಬ್ಯಾಚ್ ಒಂದು, ಈ ಸರ್ವಿಸ್ ಬ್ಯಾಚ್ ಒಂದು, ಈ ಥರ ಜನ ಡಿವೈಡ್ ಮಾಡಿದ್ದಾರೆ ಸರ್. ಕೆಲವು ಕಡೆ ಮಲ್ಟಿ ಸ್ಕಿಲ್ ಅಂತ ಒಂದು ಪರಿಕಲ್ಪನೆ ಉಂಟು. ಅಂದರೆ ಎ ವಿಭಾಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಬಿ ವಿಭಾಗದಲ್ಲಿ ಯಾರೋ ಒಬ್ಬ ಕಾರ್ಮಿಕ ಬರಲಿಲ್ಲ, ಕೆಲಸ ನಿಂತ್ಬಿಡುತ್ತಲ್ಲೇ? ಇಲ್ಲ ಸರ್, ನಾವು ಹಂಗೆ ಮಾಡ್ತೀವಿ ಸರ್. ಆ ಥರ ಮಾಡ್ತೀವಿ ಸರ್. ಹಾಂ, ಎರಡೂ ಕಲ್ತಿರ್ತೀವಿ. ಹಾಂ, ಆ ಥರ ಮಾಡ್ತೀವಿ ಸರ್. ಆಗಲಿಪ್ಪ, ಬಹಳ ಸಂತೋಷ. ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ, ಆರೋಗ್ಯವನ್ನು ಕಾಪಾಡ್ಕೋತಾ ಇದ್ದೀರಿ, ಜೊತೆಗೆ ಸುರಕ್ಷತೆಗೆ ಗಮನವನ್ನು ಕೊಡ್ತಾ ಇದ್ದೀರಿ. ಏನು ತರಬೇತಿ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ಬಳಸ್ತಾ ಇದ್ದೀರಿ. ಬಹಳ ಸಂತೋಷವಾಯಿತು. ಪ್ರೇಮ ಪತ್ರದ ಆಫೀಸು ಮತ್ತು ಅವಳು, ಶಿವಕುಮಾರ ಮಾವಲಿ ಬರೆದಂಥ ಒಂದು ಕಥಾ ಸಂಕಲನ ನಿಮಗೆ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಬೆಂಗಳೂರಲ್ಲಿ ಒಂದು ನದಿ ಹರಿಯುತ್ತೆ. ಯಾವುದು ಆ ನದಿ? ನಾನು ನಿಮಗೆ ಆಯ್ಕೆ ಕೊಡ್ತೇನೆ ನೋಡಿ. ಮೊದಲನೇದು ವೃಷಭಾವತಿ, ಎರಡನೇದು ಅರ್ಕಾವತಿ. ಬೆಂಗಳೂರು ಒಳಗೆ ಹರಿಯುವಂಥದ್ದು ವೃಷಭಾವತಿನ ಅರ್ಕಾವತಿನ? ವೃಷಭಾವತಿ. ವೃಷಭಾವತಿ ಅನ್ನೋದು ಸರಿಯಾದ ಉತ್ತರ. ಪ್ರೇಮ ಪತ್ರದ ಆಫೀಸು ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ವೃಷಭಾವತಿ ನದೀನಾ ಅಂತ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಏನಾಗಿದೆ ಅಂದರೆ ಬರೀ ಕೊಳಚೆ ತುಂಬಿದೆ, ದೊಡ್ಡ ಮೋರಿ ಆಗಿದೆ. ಆದರೆ ವಾಸ್ತವದಲ್ಲಿ ಅದು ನದಿ. ಆ ನದಿ ಹುಟ್ಟಿ ಬೆಳೆಯೋದಕ್ಕೆ 2 ಮೂಲಗಳಿವೆ. ಆ 2 ಮೂಲಗಳಿಂದ ನೀರು ಸರಬರಾಜು ಆಗುತ್ತೆ. ಮಳೆಗಾಲದಲ್ಲಿ ಈ ಮೂಲಗಳನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು. ಆದರೆ ನದಿಯನ್ನು, ದೈವದತ್ತವಾದ ನದಿಯನ್ನು ಶುದ್ಧವಾಗಿ ಇಟ್ಕೊಳ್ಳೋ ಭಾಗ್ಯ ನಮಗೆ ಇಲ್ಲ. ನಾವು ಮನಸ್ಸು ಮಾಡಿದರೆ ಅಸಾಧ್ಯ ಯಾವುದೂ ಇಲ್ಲ. ಗಂಗಾ ನದಿಯನ್ನೇ ಸ್ವಚ್ಛಗೊಳಿಸಿದ್ದೀವಂತೆ. ಹಾಗಿದ್ದ ಮೇಲೆ ವೃಷಭಾವತಿಯನ್ನು ಸ್ವಚ್ಛಗೊಳಿಸೋದು ಕಷ್ಟ ಅಲ್ಲ. ಮನೆಗಳಿಂದ ಬರುವ ತ್ಯಾಜ್ಯ ಹಾಗೂ ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸಿದ್ರೆ ವೃಷಭಾವತಿ ನದಿ ಖಂಡಿತ ಬಹಳ ಸುಂದರವಾದ ಸ್ವಚ್ಛ ನೀರಿನಿಂದ ಕೂಡಿದ ಉತ್ತಮ ನೀರು ಆಗುತ್ತೆ, ಅನುಮಾನವೇ ಇಲ್ಲ. ಮುಂದಿನ ದಿನಗಳಲ್ಲಿ ವೃಷಭಾವತಿ ಸ್ವಚ್ಛವಾಗ್ತಾಳೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಯತೀಶ್ ಕುಮಾರ್ ಅಂತೇಳಿ. ನಾನು ಕಿರಿಯ ಸಹಾಯಕನಾಗಿ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಸರ್. ಬಹಳ ಸಂತೋಷ, ಧನ್ಯವಾದಗಳು. ಹಾಂ ಸರ್. ಒಂದು ಪುಟ್ಟ ಪ್ರಶ್ನೆ ಕೇಳ್ತೇನೆ. ಓಕೆ ಸರ್. ಹಿಮಾಲಯ ಪರ್ವತ ಜಗದ್ವಿಖ್ಯಾತವಾದದ್ದು. ಆಯ್ತು ಸರ್. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಂದಿ ಬೆಟ್ಟ, ಚಾಮುಂಡಿ ಬೆಟ್ಟ, ನಂದಿ ಬೆಟ್ಟಕ್ಕಿಂತ ಚಾಮುಂಡಿ ಬೆಟ್ಟ ಅಷ್ಟೇ ಪ್ರಸಿದ್ಧವಾದದ್ದು. ಆಯ್ತು ಸರ್. ಈಗ ಪ್ರಶ್ನೆ ಏನು ಅಂದರೆ, ಭೂಮಿಯ ಮೇಲೆ ಮೊದಲು ಹುಟ್ಟಿದ್ದು ಚಾಮುಂಡಿ ಬೆಟ್ಟವಾ ಅಥವಾ ಹಿಮಾಲಯ ಪರ್ವತವಾ? ಚಾಮುಂಡಿ ಬೆಟ್ಟ ಸರ್. ಚಾಮುಂಡಿ ಬೆಟ್ಟ ಉತ್ತರ ಸರಿಯಾಗಿದೆ. ತುಂಬ ಜನ ಹಿಮಾಲಯ ಪರ್ವತ ಸಾಲು ಅಂದರೆ ಬಹಳ ಉದ್ದ, ಅದೇ ಮೊದಲು ಹುಟ್ಟಿರಬಹುದು ಅಂತ ಅನ್ಕೋತಾರೆ. ಹಾಗೇನಿಲ್ಲ. ಚಾಮುಂಡಿ ಬೆಟ್ಟ, ನಂದಿ ಬೆಟ್ಟ, ನಮ್ಮ ಸಾವಂತದುರ್ಗದ ಬೆಟ್ಟಗಳು ಎಲ್ಲವೂ ಮೊದಲು ಹುಟ್ಟಿದ್ದು. ಅದಾದ ಮೇಲೆ ಮೊನ್ನೆ ಹುಟ್ಟಿದ್ದು ಹಿಮಾಲಯ ಪರ್ವತದ ಸಾಲು. ಉತ್ತರ ಸರಿಯಾಗಿದೆ. ಸಾಹಿತ್ಯ ಸನ್ನಿಧಿ ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ವಿ. ಧನ್ಯವಾದಗಳು ಸರ್. ಚಾಮುಂಡಿ ಬೆಟ್ಟ ನಮಗೆಲ್ಲ ಗೊತ್ತಿರೋ ಹಾಗೆ ಚಾಮುಂಡೇಶ್ವರಿ ನೆಲೆಸಿರುವಂಥ ಬೆಟ್ಟ. ಹೌದು ಸರ್. ಆದರೆ ಈ ಬೆಟ್ಟ ಮೂಲತಃ ಚಾಮುಂಡಿಗೆ ಸೇರಿದ್ದು ಅಲ್ಲ. ಹಾಗಿದ್ದ ಮೇಲೆ ಇನ್ಯಾರಿಗೆ ಸೇರಿದ್ದು? ನಿಮಗೆ
ಆಯ್ಕೆ ಕೊಡ್ತೇನೆ, ಹಾಂ ಸರ್. ಸರಿಯಾದ ಉತ್ತರ ಯೋಚನೆ ಮಾಡಿಕೊಡಿ. ಹಾಂ ಸರ್. ಮಹಾಬಲ, ಅತಿಬಲ. ಮಹಾಬಲೇಶ್ವರ, ಅತಿಬಲೇಶ್ವರ ಶಿವನಿಗೆ ಸೇರಿದ್ದು ಯಾವ ಶಿವ ಅನ್ನೋದನ್ನು ಹೇಳಬೇಕು. ಮಹಾಬಲೇಶ್ವರನ, ಅತಿಬಲೇಶ್ವರ? ಮಹಾಬಲೇಶ್ವರ ಸರ್. ಮಹಾಬಲೇಶ್ವರ ಅನ್ನೋದು ಉತ್ತರ ಸರಿಯಾಗಿದೆ. ಕಾನ್ಪುರ್ ಟು ಕರೋಲ್ ಬಾಗ್ ಕಥಾ ಸಂಕಲನ ಕೊಡ್ತಾ ಇದ್ದೇನೆ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಡ್ಬಿಡಿ. ನನ್ನ ಹೆಸರು ನಿತಿನ್ ಅಂತ. ನಾನು ಕೇಂದ್ರ ಕಚೇರಿಯ ಮಂಡಳಿ ಕಾರ್ಯದರ್ಶಿ ಶಾಖೆಯಲ್ಲಿ ಕಾರ್ಯನಿರ್ವಹಿಸ್ತೇನೆ ಸರ್. 3 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಮುಂಚೆ ನಾನು ಮೈಸೂರಲ್ಲಿದ್ದೆ. ಸೊ ಹಾಗಾಗಿ ನಾನು 7 ಇಯರ್ಸ್ ಮೈಸೂರಲ್ಲಿ ಮಾಡಿದ್ದೀನಿ. ಸೊ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಎಲ್ಲ ಹೋಗ್ತಾ ಇರ್ತೀವಿ ಸರ್. ಹೋಗ್ತಾ ಇರ್ತೀವಿ. ಅದು ಡೈಲಿ ಹೋದಂಗೆ ನಮಗೆ. ವೀಕ್ಲಿ ಬೇಜಾರಾದಾಗಲೂ ಚಾಮುಂಡಿ ಬೆಟ್ಟ, ಖುಷಿಯಾದಾಗಲೂ ಚಾಮುಂಡಿ ಬೆಟ್ಟ. ಹೌದು. ಸೊ ಹಾಗಾಗಿ ಬಹಳ ಸಂತೋಷ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಧನ್ಯವಾದಗಳು. ನನ್ನ ಹೆಸರು ಇಂದ್ರಕುಮಾರ್ ಅಂತ. ನಾವು ಬೆಂಗಳೂರು ಬಸವನಗುಡಿಯಲ್ಲಿ ವಾಸ ಆಗಿದ್ವಿ. ಸುಮಾರು 20 ವರ್ಷದಿಂದ ಬೆಂಗಳೂರಲ್ಲಿದ್ವಿ. KSRTC ಬಂದೆ 15 ವರ್ಷ ಆಗಿದೆ ನಾವು. ಬಹಳ ಸಂತೋಷ. ಒಂದು ಪ್ರಶ್ನೆ ಕೇಳ್ತೇನೆ. ನಮ್ಮ ಕರ್ನಾಟಕದಲ್ಲಿ ಪಿಟೀಲಿಗೆ 7 ತಂತಿಗಳನ್ನು ಕಟ್ಟಿ, ಪಿಟೀಲಿಗೆ ಸಾಮಾನ್ಯವಾಗಿ 4 ತಂತಿ ಇರುತ್ತೆ, ಆದರೆ 7 ತಂತಿಗಳನ್ನು ಕಟ್ಟಿ ಪ್ರಯೋಗ ಮಾಡಿ ಯಶಸ್ವಿಯಾದಂಥ ಕಲಾವಿದ ಯಾರು? ಆಯ್ಕೆ ಕೊಡ್ತಾ ಇದ್ದೇನೆ. ಕುನ್ನಕ್ಕಡಿ ವೈದ್ಯನಾಥನ್, ಪಿಟೀಲು ಚೌಡಯ್ಯ. ಯಾರು? ಪಿಟೀಲು ಚೌಡಯ್ಯ. ಪಿಟೀಲು ಚೌಡಯ್ಯ ಉತ್ತರ ಸರಿಯಾಗಿದೆ. ಅದ್ಭುತ ರಾಮಾಯಣದ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ತಮ್ಮಿಂದ ವಿರಾಮವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.